PUC ಆಯಿತು ಮುಂದೇನು, ಡಿಗ್ರಿ ಆಯಿತು ಮುಂದೇನು ಅನ್ನುವಂತಹ ಪ್ರಶ್ನೆಗಳನ್ನು ನಾವು ಸಾಮಾನ್ಯ ಎಕ್ಸ್ಪೋಗಳಲ್ಲಿ ನೋಡ್ತಾ ಇರ್ತೀವಿ. ಅಂದರೆ ಡಿಗ್ರಿ ಓದಬೇಕಾದ್ರೆ ಅಥವಾ ಅಂದರೆ UG ಮತ್ತು PG ಅಂತ ಬಂದಾಗ ಯಾವ ಕಾಲೇಜ್ ಯಾವ ಕೋರ್ಸ್ ಅಂತ ತೆಗೆದುಕೊಳ್ಳೋದ್ರಲ್ಲಿ ಸ್ವಲ್ಪ ಗೊಂದಲಗಳಿರುತ್ತೆ. ಮತ್ತು ನೀವು ಎಷ್ಟು ಅಂತ ಓಡಾಡ್ಲಿಕ್ಕೆ ಸಾಧ್ಯ, ಕಾಲೇಜ್ಗಳಿಗೆ ಎಷ್ಟು ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಅಂತ ವಿಸಿಟ್ ಮಾಡ್ತೀರಿ, ಯಾವ ಯೂನಿವರ್ಸಿಟಿಗಳಿಗೆ ಅಂತ ಓಡಾಡ್ಲಿಕ್ಕೆ ಸಾಧ್ಯ. ಹೀಗಿರುವಾಗ ನಮಗೊಂದು ಆಪ್ಷನ್ ಬರುತ್ತೆ ನಮ್ಮ ಕೈಯಲ್ಲಿರುವಂತಹ ಫೋನಲ್ಲಿ ಕೆಲವೊಬ್ರು ಸರ್ಚ್ ಮಾಡ್ಲಿಕ್ಕೆ ನೋಡ್ತೀವಿ. ಬಟ್ ಸ್ಟಿಲ್ ಯಾವ ಕಾಲೇಜ್ನಲ್ಲಿ ಫೆಸಿಲಿಟೀಸ್ ಹೇಗಿರುತ್ತೆ, ನನಗೆ ಬಂದಿರುವಂತಹ ಮಾರ್ಕ್ಸ್ಗೆ ನಾನು ಯಾವ ಕೋರ್ಸ್ ತೊಗೊಂಡ್ರೆ, ಸಬ್ಜೆಕ್ಟ್ ತೊಗೊಂಡ್ರೆ ಸೂಕ್ತ ಅನ್ನುವಂತಹ ಪ್ರಶ್ನೆ ಮಕ್ಕಳಿಗೆ ಮತ್ತು ಪೋಷಕರು ಇಬ್ಬರಿಗೂ ಕೂಡ ಇದ್ದೇ ಇರುತ್ತೆ. ಹೇಗಿರುವಾಗ ನಾವು ಮೊನ್ನೆ ತಾನೇ ವಿದ್ಯಾಪೀಠ ಅನ್ನುವಂತಹ ಎಕ್ಸ್ಪೋವನ್ನು ಕೂಡ ಮಾಡಿದ್ವಿ. ನೀವು ಬಹಳ ಅದ್ಭುತವಾಗಿ ರೆಸ್ಪಾನ್ಸ್ ಕೂಡ ಜನರಿಂದ ಸಿಕ್ತು. ಆ ಒಂದು ವಿದ್ಯಾಪೀಠದಲ್ಲಿ ಈ ಒಂದು ಸಂಸ್ಥೆ ಕೂಡ ನಮ್ಮ ಜೊತೆ ಭಾಗಿಯಾಗಿತ್ತು. ನಮ್ಮ ಜೊತೆ ಗೆಸ್ಟ್ ಇದ್ದಾರೆ, ಪ್ಲಾನ್ ಎಡು ಅಂತ. ನಾವು ಹೇಳ್ತಾ ಹೋಗ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ತನಕ ನಾನು ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ನಿಮಗೆ ಬಂದು ಪರಿಚಯ ಮಾಡಿಕೊಟ್ಟಿದ್ದೀನಿ, ಯೂನಿವರ್ಸಿಟೀಸ್ ಬಗ್ಗೆ ಬಂದು ಪರಿಚಯ ಮಾಡಿಕೊಟ್ಟಿದ್ದೀನಿ, ಇಲ್ಲಿ ಯಾವ ಫೆಸಿಲಿಟೀಸ್ ಇದೆ, ಯಾವ ಕೋರ್ಸ್ ಇದೆ, ನೀವು ಯಾವ ಮಾರ್ಕ್ಸ್ ಮೇಲಿದ್ದಂಥವ್ರು ಇಲ್ಲಿಗೆ ಬರ್ಬೋದು ಅಂತೆಲ್ಲ ಮಾತಾಡಿದ್ದೀವಿ. ಬಟ್ ಇಲ್ಲಿ ವೆರಿ ಫಸ್ಟ್ ಟೈಮ್ ಪಬ್ಲಿಕ್ ಟಿವಿ ಸ್ಟುಡಿಯೋದಲ್ಲಿ ನಾವಿವತ್ತು ನೀವು ಯಾವುದೇ UG ಆಗಿರ್ಬೋದು, PG ಆಗಿರ್ಬೋದು, ಅದು ನಮ್ಮ ಸ್ಟೇಟಲ್ಲಿ ಆಗಿರ್ಬೋದು ಅಥವಾ ಇಡೀ ನಮ್ಮ ದೇಶದಲ್ಲಾಗಿರ್ಬೋದು, ನಮ್ಮ ದೇಶ ಬಿಟ್ಟು ಹೊರಗಾದರೂ ಕೂಡ ಆಗಿರ್ಬೋದು, ಓದಬೇಕು ಬಟ್ ನನಗೆ ಐಡಿಯಾ ಸಿಗ್ತಿಲ್ಲ ಅನ್ನುವಂಥವ್ರು ಈ ಸಂಸ್ಥೆಯನ್ನು ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಬಂದಿರುವಂತಹ ಮಾರ್ಕ್ಸ್ ಮತ್ತು ನಿಮ್ಮ ಆರ್ಥಿಕ ಪರಿಸ್ಥಿತಿ ಎಲ್ಲವನ್ನ ಸರಿದೂಗಿಸ್ಕೊಂಡು ಹೋಗುವಂತಹ ಒಂದು ಒಳ್ಳೆ ಐಡಿಯಾಗಳನ್ನು ನಿಮ್ಮ ಮುಂದೆ ಕೊಡ್ತಾರೆ. ಸೊ ಇದು ಪ್ಲಾನ್ ಎಡು ಏನು ಮಾಡ್ಕೊಂಡು ಬರ್ತಾ ಇದೆ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನಿಮಗೆ ಕೊಡಿಸುವಂತಹ ಕೆಲಸ ಈ ಕಾರ್ಯಕ್ರಮದಲ್ಲಿ ನಾನು ಮಾಡ್ತೀನಿ. ನಮ್ಮ ಜೊತೆ ಗೆಸ್ಟ್ ಕೂಡ ಇದ್ದಾರೆ, ವೆಲ್ಕಮ್ ಮಾಡ್ಕೊಳ್ಳೋಣ. ಮೊದಲಿಗೆ ವಿಕಾಸ್ ಭಾರತಿ ಅಂತ, ಪ್ಲಾನ್ ಎಡುವಿನ ಫೌಂಡರ್ ಅಂಡ್ CEO. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ಚೆನ್ನಾಗಿದ್ದೀವಿ, ತಾವು ಹೇಗಿದ್ದೀರಿ? ನಾನು ಆರಾಮಾಗಿದ್ದೀನಿ, ಥ್ಯಾಂಕ್ ಯು. ಇನ್ನು ನಂದಿನಿ ಕೂಡ ನಮ್ಮ ಜೊತೆ ಇದ್ದಾರೆ. ಮೇಡಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಪ್ಲಾನ್ ಎಡು ಬಹಳ, ನಾನು ಆರಂಭದಲ್ಲಿ ಅಂದ್ಕೊಂಡೆ ಒಂದು ಇನ್ಸ್ಟಿಟ್ಯೂಷನ್ಸ್ ಬಂದು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೇನೋ ಅಂತ. ನೀವು ಬಂದು ಒಂದು ಇಂಟ್ರಡಕ್ಷನ್ ಕೊಟ್ಟ ಮೇಲೆ ಓಕೆ ಹೀಗೂ ಇರುತ್ತಾ ಅನ್ನುವಂಥದ್ದು ಗೊತ್ತಾಯಿತು. ಅದ್ರ ಬಗ್ಗೆ ಬ್ರೀಫ್ ಮಾಡೋದಾದ್ರೆ. So yes, madam, I think in the age of technology, ಈಗ Plan Edu can be set as a one-stop solution ಅಂತ ಹೇಳ್ಬೋದು. Plan Edu is a place ನಿಮಗೆ ಒಂದು ಪ್ರತಿಯೊಂದು ಇನ್ಫಾರ್ಮೇಶನ್ ಸಿಗುತ್ತೆ about the college ಅಥವಾ ಯೂನಿವರ್ಸಿಟೀಸ್. Plan Edu is partnered with a reputed university like a Bennett University and let's say Neotia which is in West Bengal, ಅಥವಾ ಬ್ಯಾಂಗ್ಳೂರಲ್ಲಿ ನೋಡಿದ್ರೆ reputed universities like Alliance University ಆಗಿರ್ಬೋದು, ಅಥವಾ Atria Institute of Technology, CMR University, many more, nearly 150 plus. So Plan Edu is a place where you get all the information. Let's say ma'am, ಒಂದು ಉದಾಹರಣೆ ಕೊಡ್ತೇನೆ ನಿಮಗೆ. Candidates are Bangalore is a IT hub, we all know this. Let's say ಒಂದು ಸ್ಟೂಡೆಂಟ್ ಇವಾಗ ಇಂಜಿನಿಯರಿಂಗ್ ಕೋರ್ಸ್ಗೆ ನೋಡ್ತಿದ್ದಾರೆ ಅಂತ. ಸೊ ಕ್ಯಾಂಡಿಡೇಟ್ ಇಸ್ ಫ್ರಮ್ ನಾರ್ತ್ ಆರ್ ಆಂಧ್ರ ಪ್ರದೇಶ್ ಅಂತ ಅನ್ಕೊಳ್ಳೋಣ. ಕ್ಯಾಂಡಿಡೇಟ್ ಒಂದು ಶಾರ್ಟ್ ಲಿಸ್ಟ್ ಮಾಡ್ತಾರೆ, ಕಾಲೇಜಸ್ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಲೆಟ್ಸ್ ಸೇ ಒಂದು 10 ಕಾಲೇಜಸ್ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಡೆಫಿನೆಟ್ಲಿ ವೆನ್ ಯು ಎಂಟರ್ ಇನ್ ಟು ಗೂಗಲ್ ಯು ಗೆಟ್ ಲಾಟ್ ಆಫ್ ಆಪ್ಷನ್ಸ್. ಎಲ್ಲ ಟಾಪ್ ಕಾಲೇಜಸ್ ಅಂತಾನೆ ತೋರಿಸ್ತದೆ ಅಲ್ವಾ. ಸೊ ಲೆಟ್ಸ್ ಸೇ ಒಂದು 10 ಕಾಲೇಜಸ್ ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ, ಬ್ಯಾಂಗ್ಳೂರ್ಗೆ ಬರ್ತಾರೆ. ಕ್ಯಾಂಡಿಡೇಟ್ ಆರ್ ಅ ಸ್ಟೂಡೆಂಟ್ ಕೆನಾಟ್ ಕವರ್ ಆಲ್ 10 ಕಾಲೇಜಸ್ ವಿತ್ ಇನ್ ಅ ಡೇ ಆರ್ 2 ಡೇ, ರೈಟ್? ಲೆಟ್ಸ್ ಸೇ ನಮ್ಮ ಕರ್ನಾಟಕದಿಂದನೇ ಯಾವುದೋ ಒಂದು ರೂರಲ್ ಪ್ಲೇಸ್ ಇಂದ ಬಂದಿದ್ದಾರೆ. ಸೊ ಎಲ್ಲಾ ಕಾಲೇಜಸ್ ಕವರ್ ಮಾಡ್ಲಿಕ್ಕೆ ಆಗಲ್ಲ. ಒಂದು ಫೀಸ್ ಬಗ್ಗೆ ಆಗಿರ್ಬೋದು ಅಥವಾ ಏನೇ ಒಂದು ಮಾಹಿತಿ ಬಗ್ಗೆ ಆಗಿರ್ಬೋದು, ಕಾಲೇಜ್ ಬಗ್ಗೆ. ಪ್ಲಾನ್ ಎಡು ಇಸ್ ಅ ಪ್ಲೇಸ್ ವೇರ್ ಯು ಗೆಟ್ ಎವ್ರಿ ಇನ್ಫಾರ್ಮೇಶನ್ ಅಬೌಟ್ ದ ಪ್ಲೇಸ್ಮೆಂಟ್ಸ್ ಆಗಿರ್ಬೋದು, ಅಥವಾ ಒಂದು ಫೀಸ್ ಸ್ಟ್ರಕ್ಚರ್ಸ್ ಬಗ್ಗೆ ಆಗಿರ್ಬೋದು. ಡಿಫ್ರೆಂಟ್ ಎಂಟ್ರೆನ್ಸ್ ಎಕ್ಸಾಮ್ಸ್ ಇದೆ ಕಾಲೇಜಸ್ಗೆ, ಕಾಲೇಜ್ ಒಂದು ಯೂನಿವರ್ಸಿಟಿ ಲೆವೆಲ್ ಆಗಿರ್ಬೋದು ಅಥವಾ ನ್ಯಾಷನಲ್ ಲೆವೆಲ್ ಆಗಿರ್ಬೋದು. ಸೊ ಪ್ರತಿಯೊಂದು ಎಂಟ್ರೆನ್ಸ್ ಲೆವೆಲ್ ಬಗ್ಗೆ ಆಗಿರಬಹುದು ಅಥವಾ ಒಂದು ಇಂಟರ್ವ್ಯೂ ಪ್ರಾಸೆಸ್ ಬಗ್ಗೆ ಆಗಿರ್ಬೋದು, ಪ್ಲಾನ್ ಎಡು ಪ್ರತಿಯೊಂದು ಮಾಹಿತಿನೂ ಕೊಡುತ್ತೆ. ವೇರ್ ಇನ್ ವಿ ಹ್ಯಾವ್ ಅ ಎಕ್ಸ್ಪರ್ಟೈಸ್ ಟೀಮ್, ಒಂದು ಕೌನ್ಸಿಲರ್ಸ್ ಆಗಿರ್ಬೋದು ಅಥವಾ ಒಂದು ರಿಸರ್ಚ್ ಟೀಮ್ ಆಗಿರಬಹುದು. ಪ್ರತಿಯೊಂದು ನಮ್ದು ಒಂದು ಡೆಡಿಕೇಟೆಡ್ ಟೀಮ್ಸ್ ಇದೆ. ಸೊ ಅವ್ರಿಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಪ್ಲಾನ್ ಎಡು ಅಲ್ಲಿ ಸಿಗುತ್ತೆ. ರೈಟ್ ಪಾತ್ ಅಲ್ಲಿ ಗೈಡ್ ಮಾಡ್ತೇವೆ. ಪ್ಲಾನ್ ಬಹಳ ಚಿಕ್ಕದಾಗಿ ಬ್ರೀಫ್ ಮಾಡೋದಾದ್ರೆ, ನಿಮ್ ಪ್ಲಾನ್ ಎಡುನಲ್ಲಿ PUC ಮುಗಿದ ನಂತರ ಅಥವಾ ಡಿಗ್ರಿ ಮುಗಿದ ನಂತರ ಯಾವುದೇ UG PG ಕೋರ್ಸ್ಗಳ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸ್, ಎಲ್ಲಿ ಯಾವ ಕೋರ್ಸ್ ಚೆನ್ನಾಗಿದೆ, ಯಾವ ಸಬ್ಜೆಕ್ಟ್ ಚೆನ್ನಾಗಿದೆ, ಫೆಸಿಲಿಟೀಸ್ ಎಲ್ಲಿ ಹೇಗಿರುತ್ತೆ, ಮತ್ತು ಫೀ ಅಂತ ಬಂದಾಗ ಎಲ್ಲಿ ಯಾವ ಲೆವೆಲ್ ನಲ್ಲಿ ಇಟ್ಟಿದ್ದಾರೆ, ಇದೆಲ್ಲದ್ರ ಬಗ್ಗೆ ವೆರಿ ಕ್ವಿಕ್ ಆಗಿ ಇನ್ನು ಒನ್ ರೂಫ್ ನಲ್ಲಿ ನೀವು ಸೊಲ್ಯೂಷನ್ ಕೊಡ್ತೀರಿ. ಐ ಅಗ್ರಿ, ಎಸ್ ಮಾಡಿ. ಹೌದಾ? ಓಕೆ. ಸರ್ವಿಸ್ ಹೇಗೆ ಅಂತ ಹೇಳಿದ್ರಿ ಸರ್. ಬಟ್ ಜನರಿಗೆ ಇನ್ನೂ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಅಂದ್ರೆ ನಾನು ಯಾವುದೋ ಒಂದೆರಡು ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ಡೀಟೇಲ್ಸನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ, ಬಟ್ ಸ್ಟಿಲ್ ನನಗೆ ಅದು ಅಗ್ರಿ ಆಗ್ತಿಲ್ಲ, ನನಗೆ ಓಕೆ ಆಗ್ತಿಲ್ಲ. ಹೀಗಿದ್ದಾಗ ಮತ್ತು ನನ್ನ ಮಾರ್ಕ್ಸ್ ಈ ರೀತಿಯಾಗಿದೆ, ನನಗೆ ಬಂದಿರೋ ಪರ್ಸೆಂಟೇಜ್ ಇಷ್ಟು, ನಾನು ಯಾವ ಕಾಲೇಜಿಗೆ ಹೋದರೆ ಸೂಕ್ತ, ಯಾವ ಸಬ್ಜೆಕ್ಟ್ ತೊಗೊಂಡ್ರೆ ಸೂಕ್ತ, ಅದಕ್ಕೂ ಕೂಡ ನೀವೇನಾದರೂ ಡೀಟೇಲ್ಸ್ ಕೊಡ್ತೀರಾ? ಓಕೆ. ಈ ಪ್ಲಾನ್ ಎಡುನಲ್ಲಿ ಯಾವೆಲ್ಲ ಸರ್ವಿಸ್ಗಳು ಜನರಿಗೆ ಲಭ್ಯ ಆಗುತ್ತೆ?
ಸೊ ಮೇಡಮ್ ಆಗ್ಲೇ ಹೇಳ್ದಾಗೆ ಪ್ಲಾನೆಡು ಒಂದು ರೂಫ್ ಅದ್ರ ಕೆಳಗಡೆ ನಿಮ್ಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಸಿಗುತ್ತೆ. ಆಸ್ ಐ ಟೋಲ್ಡ್ ಯು, ಒಂದು ಫೀ ಸ್ಟ್ರಕ್ಚರ್ ಬಗ್ಗೆ ಆಗಿರ್ಬೋದು, ಅಥವಾ ಒಂದು ಎಂಟ್ರೆನ್ಸ್ ಎಕ್ಸಾಮ್ಸ್ ಬಗ್ಗೆ ನ್ಯಾಷನಲ್ ಲೆವೆಲ್ ಅಥವಾ ಕಾಲೇಜ್ ಲೆವೆಲ್ ಆಗಿರಬಹುದು. ದಟ್ ಇಸ್ ಒನ್ ಥಿಂಗ್. ಅಂಡ್ ಎಸ್, ಅಪಾರ್ಟ್ ಫ್ರಮ್ ದಿಸ್, ಐ ಥಿಂಕ್ ನವ ಡೇಸ್ ಸ್ಟೂಡೆಂಟ್ಸ್ ಆರ್ ಫೇಸಿಂಗ್ ಸೋ ಮಚ್ ಪ್ರಾಬ್ಲಮ್ ದಟ್ ಅವ್ರು ಒಂದು ಕೋರ್ಸ್ ಮಾಡಬೇಕು, ಫಾರ್ ಎಕ್ಸಾಂಪಲ್ ಮೆಡಿಕಲ್ ಮಾಡಬೇಕು ಅಂತ ಹೇಳೋಣ. ಅವ್ರ ಸ್ಕೋರ್ ಚೆನ್ನಾಗಿದೆ, ಬಟ್ ಅವ್ರಿಗೆ ಕ್ಲಾರಿಟಿ ಇಲ್ಲ ಹೇಗೆ ಹೋಗೋದು, ಒಂದು ಮೆಡಿಕಲ್ಗಾಗ್ಲಿ ಅಥವಾ ಒಂದು BDSಗಾಗ್ಲಿ ಬಜೆಟ್ ಪ್ಲಾನ್ ಮಾಡ್ಕೊಂಡು ಹೇಗೆ ಹೋಗ್ಬೇಕು, ಅಥವಾ ಲೋನ್ ತಗೊಂಡ್ರೆ ಹೇಗೆ ಅಸಿಸ್ಟೆನ್ಸ್ ತಗೊಳ್ಬೇಕು. ಸೊ ಈ ಎಲ್ಲಾ ಕ್ವೆಶನ್ಸ್ ಬರುತ್ತೆ, ರೈಟ್? ಸೊ ಪ್ಲಾನೆಡು ಇಸ್ ಅ ಪ್ಲೇಸ್ ಇನ್ಕ್ಲೂಡಿಂಗ್ ಫ್ರಮ್ ಎಂಟ್ರೆನ್ಸ್ ಲೆವೆಲ್ ಇಂದ, ಎಂಟ್ರೆನ್ಸ್ ಎಕ್ಸಾಮ್ಸ್ ಇಂದ ಹಿಡಿದು ಪ್ರತಿಯೊಂದು ಲೋನ್ ಅಸಿಸ್ಟೆನ್ಸ್ ಆಗಿರಬಹುದು, ಅಥವಾ ಸ್ಕಾಲರ್ಶಿಪ್ಸ್ ಗೈಡೆನ್ಸ್ ಆಗಿರಬಹುದು, ಅಥವಾ ಒಂದು ಫೀ ಸ್ಟ್ರಕ್ಚರ್ಸ್ ಬಗ್ಗೆ ಆಗ್ಲೇ ಹೇಳ್ದಾಗೆ, ಅಥವಾ ಒಂದು ಕಾಲೇಜ್ ಪ್ಲೇಸ್ಮೆಂಟ್ಸ್, ಕಾಲೇಜಲ್ಲಿ UG ಇದ್ರೆ, ಒಂದು ಫಾರ್ ಎಕ್ಸಾಂಪಲ್ ಮೆಡಿಕಲ್ ಇದ್ರೆ ಒಂದು PG ಲೆವೆಲ್ ಹೇಗಿದೆ, ಒಂದು ಪ್ರಾಕ್ಟೀಸ್ ಹೇಗಿರುತ್ತೆ ಕಾಲೇಜಲ್ಲಿ, ಎಷ್ಟು ಪೇಷನ್ಸ್ ಫ್ಲೋ ಇರುತ್ತೆ, ಪ್ರತಿಯೊಂದು ಮಾಹಿತಿನೂ ಪ್ರೊವೈಡ್ ಮಾಡ್ತೀವಿ. ಇಟ್ಸ್ ನಾಟ್ ಓನ್ಲಿ ಪ್ಲಾನೆಡು ಬಂದ್ರೆ ಒಂದು ಗೈಡೆನ್ಸ್ ಮಾಡ್ತೀವಿ ಅಂಡ್ ದೆನ್ ಅಡ್ಮಿಷನ್ಸ್ಗೆ ಗೈಡ್ ಮಾಡ್ತೀವಿ ಮುಗೀತು ಅಂತ ಇಲ್ಲ. ಪ್ಲಾನೆಡು ಇಸ್ ಅ ಓನ್ಲಿ ಪ್ಲೇಸ್, ಐ ಥಿಂಕ್ ನಾವು ಒಂದು ಹಾಸ್ಪಿಟಾಲಿಟಿ ಅಂತ ಬಂದಾಗ ಒಂದು ಹಾಸ್ಟೆಲ್ ಆದ್ಮೇಲೂ ಕೂಡ ಸ್ಟೂಡೆಂಟ್ಗೆ ಇಫ್ ದರ್ ಇಸ್ ಎನಿ ಎಮರ್ಜೆನ್ಸಿ, ಐ ಥಿಂಕ್ ನಮಗೆ ತುಂಬಾ ಸ್ಟೂಡೆಂಟ್ಸ್ ಬಂದಿದ್ದಾರೆ, ಕಾಲ್ ಮಾಡಿ ಮೇಡಮ್ ಈ ತರ ಇದೆ ಸಿಚುವೇಶನ್, ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಕಾಲೇಜಲ್ಲಿ, ಕ್ಯಾನ್ ಯು ಹೆಲ್ಪ್ ಅಸ್ ಅಂದಾಗ ಪ್ಲಾನೆಡು ಆಸ್ ಅ ಲೋಕಲ್ ಗಾರ್ಡಿಯನ್ ಕೂಡ ಒಂದು ಹೆಲ್ಪ್ ಅನ್ನ ಮಾಡಿದೆ ಸುಮಾರು ಸ್ಟೂಡೆಂಟ್ಸ್ಗೆ. ಸೊ ಐ ಕ್ಯಾನ್ ಟೆಲ್ ಯು, ಇಟ್ ಇಸ್ ಸ್ಕಾಲರ್ಶಿಪ್ಸ್ ಗೈಡೆನ್ಸ್ ಅಥವಾ ಒಂದು ಅಡ್ಮಿಷನ್ ಗೈಡೆನ್ಸ್, ಒನ್ ಕೌನ್ಸಿಲಿಂಗ್ ಪ್ರೊವೈಡ್ ಮಾಡ್ತೀವಿ. ಅಂಡ್ ಆಲ್ಸೋ ಫೀ ಸ್ಟ್ರಕ್ಚರ್ಸ್, ಎಂಟ್ರೆನ್ಸ್ ಎಕ್ಸಾಮ್ಸ್, ಪ್ರತಿಯೊಂದು ಯೂನಿವರ್ಸಿಟಿ ಬಗ್ಗೆ ಮಾಹಿತಿ ಇರುತ್ತೆ ಪ್ಲಾನೆಡು ಅಲ್ಲಿ. ಅಂಡ್ ಎಸ್, ಕರಿಯರ್ ಗೈಡೆನ್ಸ್ ಇಸ್ ಆರ್ ಮೋಸ್ಟ್ ಪ್ರಿಯಾರಿಟಿ ಅಂತ ಹೇಳ್ಬೋದು. ನಿಮ್ಮ ಸಂಸ್ಥೆಯಲ್ಲಿ ಕೆಲವೊಂದು ಯೂನಿವರ್ಸಿಟಿ ಅಥವಾ ಇನ್ಸ್ಟಿಟ್ಯೂಷನ್ಸ್ಗಳು ಟೈಅಪ್ ಆಗಿರುತ್ತೆ. ಹೌದು. ಹೇಗೆ, ಅದ್ರ ಬಗ್ಗೆ ಸ್ವಲ್ಪ ಬ್ರೀಫ್ ಮಾಡ್ಬೋದಾ? ಯೂನಿವರ್ಸಿಟೀಸ್ ಟೈಅಪ್ ಅಂದ್ರೆ ಪ್ಲಾನೆಡು ಅಂದ್ರೆ ಓನ್ಲಿ ಬ್ಯಾಂಗ್ಳೂರ್ ಅಥವಾ ಓನ್ಲಿ ಕರ್ನಾಟಕ ಅಲ್ಲ, ಇಟ್ಸ್ ಆಲ್ ಓವರ್ ಇಂಡಿಯಾ ನಾವು ಗೈಡ್ ಮಾಡ್ತಾ ಇದೀವಿ. ನಾನು ಆಗ್ಲೇ ಹೇಳ್ದಾಗೆ ನಾರ್ತ್ ಅಂತ ಬಂದಾಗ ಕಾಲೇಜಸ್ ಲೈಕ್ ನಿಯೋಟಿಯಾ ಆಗಿರ್ಬೋದು, ನಿಯೋಟಿಯಾ ಯೂನಿವರ್ಸಿಟಿ, ಒನ್ ಆಫ್ ದ ಟಾಪ್ ರೆಪ್ಯೂಟೆಡ್ ಯೂನಿವರ್ಸಿಟಿ ಇನ್ ಕೋಲ್ಕತ್ತಾ ಆಗಿರ್ಬೋದು, ಅಥವಾ ನೋಯ್ಡಾದಲ್ಲಿ ಬೆನೆಟ್ ಯೂನಿವರ್ಸಿಟಿ ಆಗಿರಬಹುದು, ಅಥವಾ KR ಮಂಗಳಂ ಆಗಿರ್ಬೋದು ನಾರ್ತ್ ಅಂತ ಬಂದಾಗ, ಅಥವಾ ಲೆಟ್ಸ್ ಸೇ ಹೈದರಾಬಾದ್ ತೆಲಂಗಾಣ ಅಂತ ಬಂದಾಗ ಓಕ್ಸನ್ ಯೂನಿವರ್ಸಿಟಿ ಆಗಿರಬಹುದು, ಅಥವಾ ಕರ್ನಾಟಕ ನಮ್ಮ ಬೆಂಗಳೂರು ಅಂತ ಬಂದಾಗ ಟಾಪ್ ರೆಪ್ಯೂಟೆಡ್ ಯೂನಿವರ್ಸಿಟೀಸ್ ಅಲಯನ್ಸ್ ಆಗಿರಬಹುದು, ಅಥವಾ CMR ಯೂನಿವರ್ಸಿಟಿ, ಏಟ್ರಿಯಾ ಆಗಿರಬಹುದು, ಸುಮಾರು ಕಾಲೇಜಸ್ ಟೈಪ್ ಇದೆ. ನಿಯರ್ಲಿ 150+ ಅಂತ ಹೇಳ್ಬಹುದು ಪ್ಲಾನೆಡು ಪಾರ್ಟ್ನರ್ ಆಗಿದ್ದೀವಿ. ಇಟ್ಸ್ ನಾಟ್ ಲೈಕ್ ಪ್ಲಾನೆಡು ಒಂದು 150 ಕಾಲೇಜ್ ಪಾರ್ಟ್ನರ್ ಆಗಿದ್ದೀವಿ, ಇದಕ್ಕೆ ಮಾತ್ರ ನಾವು ಗೈಡ್ ಮಾಡ್ತೀವಿ, ಇದಕ್ಕೆ ಮಾತ್ರ ನಿಮ್ಗೆ ಇನ್ಫಾರ್ಮೇಶನ್ ಇದೆ ಅಂತ ಎಲ್ಲ. ಖಂಡಿತವಾಗ್ಲೂ ಇಟ್ಸ್ ಆಲ್ ಓವರ್ ಇಂಡಿಯಾ. ಪ್ರತಿಯೊಂದು ಕಾಲೇಜ್ ಪ್ಲಾನೆಡು ಯಾವುದು ಪಾರ್ಟ್ನರ್ ಆಗಿಲ್ಲ, ಆ ಕಾಲೇಜಸ್ ಮಾಹಿತಿ ಕೂಡ ಸ್ಟೂಡೆಂಟ್ಗೆ ಬೇಕಿದ್ರೆ ಪ್ರತಿಯೊಂದು ಅಪ್ಲಿಕೇಶನ್ ಫಾರ್ಮ್ ಇಂದ ಹಿಡಿದು ಇಂಟರ್ವ್ಯೂ ಪ್ರೋಸೆಸ್ ಹೇಗಿರ್ಬೋದು, ಹೇಗೆ ಫೇಸ್ ಮಾಡಬಹುದು, ಪ್ರತಿಯೊಂದು ಡೀಟೇಲ್ಸ್ ಅನ್ನು ಪ್ಲಾನೆಡು ಪ್ರೊವೈಡ್ ಮಾಡುತ್ತೆ ಒಂದು ಸ್ಟೂಡೆಂಟ್. ಈ ಒಂದು ಹೆಲ್ತ್ ಕೇರ್ ಇಂಡಸ್ಟ್ರಿ ಅಥವಾ ಮೆಡಿಸಿನ್ ಅಂತ ಬಂದಾಗ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ ಅಲ್ಲೂ ಕೂಡ. ಕೆಲವೊಬ್ರು BE ಮಾಡಬೇಕು ಅಂದ್ಕೊಂಡಿರ್ತಾರೆ, ಇನ್ನು ಕೆಲವರು ಮೆಡಿಸಿನ್ ಓದಬೇಕು ಅಂದ್ಕೊಂಡಿರ್ತಾರೆ. ಇಂಥ ಕನ್ಫ್ಯೂಷನ್ಸ್ಗಳಲ್ಲಿ ನೀವು ಹೇಗೆ ಕ್ಲಾರಿಫೈ ಮಾಡ್ತೀರಿ? ಸೊ ಅದು ದೇರ್ ವಾಸ್ ಅ ಕ್ಯಾಂಡಿಡೇಟ್ ಲಾಸ್ಟ್ ಇಯರ್ ಬಂದ್ರು, ಅವರು ಇಂಜಿನಿಯರಿಂಗ್ಗೆ ಅಂತ ಕ್ಯಾಂಡಿಡೇಟ್ ಬಂದ್ರು, ವೇರ್ ಇನ್ ಅಬ್ರಾಡ್ ಅಲ್ಲಿ ಅವರು ಮೆಡಿಕಲ್ ಮುಗಿಸಿ ಮತ್ತೆ ಡಿಸ್ಕಂಟಿನ್ಯೂ ಆಗಿ ಬಿಕಾಸ್ ಆಫ್ ದಟ್ ಪ್ರಾಬ್ಲಮ್ ಒಂದು ಡಿಸ್ಕಂಟಿನ್ಯೂ ಆಗಿ ಬಂದ್ರು ಬ್ಯಾಂಗ್ಳೂರ್ಗೆ. ಕಂಪ್ಲೀಟ್ಲಿ ವಾಸ್ ಲೋ. ಆಕ್ಚುಲಿ ಪೇರೆಂಟ್ಸ್ ಬಂದು ಡಿಸ್ಕಸ್ ಮಾಡಿ, ಮೇಡಮ್ ಹಿಂಗಾಯ್ತು ಸರ್, ಹಿಂಗಾಯ್ತು ಅಂತ ಮಾತಾಡಿ ಒಂದು ಇಂಜಿನಿಯರಿಂಗ್ಗೆ ಅಂತ ಮಾತಾಡಿದ ಕ್ಯಾಂಡಿಡೇಟ್ ಅಥವಾ ಒಂದು ಸ್ಟೂಡೆಂಟ್ ಏನಿದ್ದಾರೆ ಅದನ್ನ ಕಂಪ್ಲೀಟ್ ಆಗಿ ಒಂದು ಕೌನ್ಸಿಲ್ ಮಾಡಿ ನಮ್ಗೆ ಅರ್ಥ ಆಯ್ತು, ಓಕೆ ಸ್ಟೂಡೆಂಟ್ ಇಸ್ ಕೇಪಬಲ್ ಆಫ್ ಡೂಯಿಂಗ್ ಮೆಡಿಕಲ್, ಅವ್ರಿಗೆ ಒಳ್ಳೆ ಸ್ಕೋರ್ ಇದೆ, ಅವ್ರಿಗೆ ಗೈಡ್ ಮಾಡಿದ್ರೆ ಒಳ್ಳೆ ರೀತಿಲಿ ಈ ವರ್ಷ ನೀಟ್ ತಗೊಂಡ್ರೆ ಈ ರೀತಿ ಕೂಡ ಗೈಡ್ ಮಾಡ್ಬೋದು. ವೇರಿನ್ ಆ ಸ್ಟೂಡೆಂಟ್ 1-2 ವರ್ಷ ವೇಸ್ಟ್ ಆಗಿತ್ತು ಆಲ್ರೆಡಿ. ಸೊ ಮತ್ತೆ ಇಂಜಿನಿಯರಿಂಗ್ ವೇರಿನ್ ನಾನು ಒಂದು ಹೇಳ್ಬೋದು, ಸ್ಟೂಡೆಂಟ್ ಅಂತ ಬಂದ್ರೆ ಅಥವಾ ಒಂದು ಪ್ಯಾರೆಂಟ್ಸ್ ಅಂತ ಬಂದ್ರೆ ಪ್ಲಾನೆಡು ಇಸ್ ಮೋಟೋ ಇಸ್ ನಾಟ್ ಅಡ್ಮಿಷನ್. ಒಂದು ಅವ್ರ ಏನ್ ನೋಡ್ತಿದ್ದಾರೆ, ಅವ್ರ ಪ್ಯಾಷನ್ ಏನಿದೆ, ಅವ್ರ ಇಂಟ್ರೆಸ್ಟ್ ಏನಿದೆ, ಅಥವಾ ಅವ್ರ ಬಜೆಟ್ ಏನಿದೆ, ಅಥವಾ ಅವ್ರ ಏನಾದ್ರೂ ಫಾರ್ ಎಕ್ಸಾಂಪಲ್ ಮೆರಿಟ್ ಅಲ್ಲೇ ಸಿಗೋ ಚಾನ್ಸಸ್ ಇದೆ ಅಂದ್ರೆ ಅದನ್ನ ನಾವು ಫಸ್ಟ್ ಪ್ರಿಯಾರಿಟಿ ಆಗಿ ನೋಡಿ ಅವ್ರಿಗೆ ಅದೇ ವೇ ಅಲ್ಲಿ ಗೈಡ್ ಮಾಡೋದು ನಮ್ಮ ಒಂದು ಕೆಲಸ ಅಂತ ಹೇಳ್ಬೋದು. ಎಕ್ಸಾಂಪಲ್ ಇಸ್ ದಟ್ ಕ್ಯಾಂಡಿಡೇಟ್ ವೇರ್ ಇನ್ ಇಂಜಿನಿಯರಿಂಗ್ಗೆ ಅಂತ ಬಂದಿದ್ದ ಕ್ಯಾಂಡಿಡೇಟ್ ನ ಒನ್ ಆಫ್ ದ ರೆಪ್ಯೂಟೆಡ್ ಕಾಲೇಜ್ ಅಲ್ಲಿ ಅವರ ಒಂದು ಸ್ಕೋರ್ ಮುಖಾಂತರನೇ ನಾವು ಮೆಡಿಕಲ್ಗೆ ಅಡ್ಮಿಷನ್ ಗೈಡೆನ್ಸ್ ಮಾಡಿದ್ವಿ ಅವ್ರಿಗೆ. ನೀವು ನಿಮ್ಮ ಪ್ಲಾನೆಡುಗೆ ನಾವು ಕನ್ಸಲ್ಟ್ ಮಾಡಬೇಕಾದ್ರೆ ಇಷ್ಟು ಪರ್ಸೆಂಟೇಜ್ ಅಂತ ಏನಾದ್ರು ನೋಡ್ಕೊಂಡು ಬರ್ಬೇಕಾ ಅಥವಾ ಹೇಗೆ? ಮೇಡಮ್, ಐ ಥಿಂಕ್ ಅಕಾರ್ಡಿಂಗ್ ಟು ದ ಯೂನಿವರ್ಸಿಟಿ ಸ್ಟ್ಯಾಂಡರ್ಡ್ಸ್ ಅಥವಾ ನಮ್ಮ ಒಂದು ಕರ್ನಾಟಕ ಎಜುಕೇಶನ್ ಏನಿದೆ ಒಂದು ಯೂನಿವರ್ಸಿಟಿ ಸ್ಟ್ಯಾಂಡರ್ಡ್ಸ್ ಅದ್ರ ಪ್ರಕಾರ ನಾವು ಹೋಗ್ತೀವಿ. ಖಂಡಿತವಾಗ್ಲೂ ಲೆಟ್ಸ್ ಸೇ ಒಂದು ಕ್ಯಾಂಡಿಡೇಟ್ ಪರ್ಸೆಂಟೇಜ್ ಡ್ಯೂ ಟು ಹೆಲ್ತ್ ಇಶ್ಯೂಸ್ ಅಥವಾ ಏನೋ ಒಂದು ಪ್ರಾಬ್ಲಮ್ ಇಂದ ಎಲಿಜಿಬಿಲಿಟಿ ಕ್ರೈಟೀರಿಯಾ ಮ್ಯಾಚ್ ಆಗ್ತಿಲ್ವಾ ಅಥವಾ ಏನೋ ಒಂದು ಆತರ ಪ್ರಾಬ್ಲಮ್ಸ್ ಇರುತ್ತೆ. ಹೌದು, ಸುಮಾರು ಕ್ಯಾಂಡಿಡೇಟ್ಸ್ ಬಂದಿದ್ದಾರೆ. ಐ ಥಿಂಕ್ ವಿ ಪ್ಲಾನೆಡು ಹ್ಯಾವ್ ಅ ಡಿಫ್ರೆಂಟ್ ವೇಸ್, ಡಿಫ್ರೆಂಟ್ ಪಾತ್ಸ್ ಟು ಗೈಡ್ ದಮ್. ಲೈಕ್ ಇಟ್ಸ್ ನಾಟ್ ಓನ್ಲಿ ಇಂಜಿನಿಯರಿಂಗ್, ಇಟ್ಸ್ ನಾಟ್ ಓನ್ಲಿ ಇವಾಗ ಒಂದು ಆರ್ಕಿಟೆಕ್ಚರ್ ಅಂತ ಬಂದ್ರೆ ಆರ್ಕಿಟೆಕ್ಚರ್ ಮಾತ್ರ ಅಲ್ಲ
ಸ್ಟೂಡೆಂಟ್ ಮಾಡ್ಬೋದು. ಇವಾಗ ಬಿ ಡಿಸೈನ್ ಅಂತ ಒಂದು ಬಂದಿದೆ. ಇಂಜಿನಿಯರಿಂಗ್ ಅಂತ ಬಂದ್ರೆ ಇಂಜಿನಿಯರಿಂಗ್ ಆಗಲಿಲ್ಲ ಅಂದ್ರೆ ಒಂದು BCA ನ ಗೈಡ್ ಮಾಡ್ಬೋದು, ಸಿಮಿಲರ್ ಕೋರ್ಸ್ ಇನ್ ಒನ್ ಆಫ್ ದ ಟಾಪ್ ರೆಪ್ಯೂಟೆಡ್ ಕಾಲೇಜ್. ಸೊ ಪ್ಲಾನೆಡ್ ಇಸ್ ಎ ಪ್ಲೇಸ್ ವೇರ್ ವಿ ಅಂಡರ್ಸ್ಟ್ಯಾಂಡ್ ದ ಕ್ಯಾಂಡಿಡೇಟ್. ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಮ್ಯಾಚ್ ಆಗಲಿಲ್ಲ ಅಂದ್ರೆ ಅವ್ರಿಗೆ ಏನೊಂದು ಹೊಸದು ಕೊಡ್ಬೋದು ರಿಲೇಟೆಡ್ ಟು ಒಂದು ದಟ್ ಸೇಮ್ ಒಂದು ಕೋರ್ಸ್ ಆಗಿರ್ಬೋದು. ಲೈಕ್ ಫ್ಯಾಷನ್ ಟೆಕ್ನಾಲಜಿ ಇವಾಗ ಸುಮಾರು ನಮಗೆ ಕೋರ್ಸಸ್ ಇದೆ, ಹೊಸದಾಗಿ ಸುಮಾರು ಸ್ಪೆಷಲೈಸೇಷನ್ಸ್ ಆಗಿರ್ಬೋದು ಅಥವಾ ಕೋರ್ಸಸ್ ಆಗಿರ್ಬೋದು ಇಂಟ್ರೊಡ್ಯೂಸ್ ಆಗಿದೆ ನಮಗೆ. ಈ ಪ್ಲಾನೆಡ್ ಅನ್ನುವಂತ ಕಾನ್ಸೆಪ್ಟ್ ಬಂದಿದ್ದು ಯಾಕೆ, ಹೇಗೆ, ಮತ್ತೆ ಯಾವಾಗಿಂದ ಶುರು ಆಯ್ತಿದ್ದು? ಐ ಥಿಂಕ್ ಆಲ್ಮೋಸ್ಟ್ ನಾವು ಯಾವಾಗ ಅಡ್ಮಿಷನ್ ತಗೊಂಡಿದ್ದೀವಿ 2008 ಅಲ್ಲಿ, ನಾವು ಇಂಜಿನಿಯರಿಂಗ್ ಶುರು ಮಾಡಿದ್ದೀವಿ. ಅವಾಗ ನನ್ನ ಮೈಂಡಲ್ಲಿ ಒಂದು MBBS ಮಾಡೋಣ ಅಂತ ಒಂದು ಐಡಿಯಾ ಇತ್ತು ಹಿಂದೆನೆ. ನಮ್ಮ ತಂದೆಯವರು ಹೇಳಿದ್ರು ಇನ್ಸ್ಪಿರೇಷನ್ ನಿಮ್ಮ ಪ್ಲಾನೆಡ್ ಶುರುವಾಗಕ್ಕೆ ನೀವೇ ಇನ್ಸ್ಪಿರೇಷನ್? ಹಂಗಲ್ಲ, ಸುಮಾರು ಪ್ರಾಬ್ಲಮ್ಸ್. ಸಿ ವೆನ್ ವಿ ಟಾಕ್ ಅಬೌಟ್ ಇನ್ವೆನ್ಷನ್, ಇಟ್ ಈಸ್ ಆಲ್ವೇಸ್ ಡ್ಯೂ ಟು ದ ನೆಸೆಸಿಟಿ. ಟ್ರೂ. ಸೊ ಈಗ ಅವಾಗ ಏನಿತ್ತು, ನಾವು ಒಂದು ಡಾಕ್ಟರ್ ಆಗೋಣ ಅಂತ ನಮ್ಮ ಮೈಂಡಲ್ಲಿ ಇತ್ತು. ನಮ್ಮ ತಂದೆಯವರು ಹೇಳಿದ್ರು ಇಲ್ಲ ಒಂದು ಒಳ್ಳೆ ಡಾಕ್ಟರ್ ಆಗೋ, ಹಂಗ್ ಸೊಸೈಟಿಗೆ ನೋಡೋಣ, ಹಂಗಿತ್ತು ಅವ್ರ ಮೈಂಡಲ್ಲಿ. ನಾನು ಇಲ್ಲ ಒಂದು ಕ್ರಿಕೆಟ್ ಆಡೋಣ ಅಥವಾ ಇಂಜಿನಿಯರ್ ಆಗ್ಬಿಡೋಣ, ಡಾಕ್ಟರ್ ಆದ್ರೆ ಓಕೆ. ನಮ್ಮ ಮೈಂಡಲ್ಲಿ ಅವಾಗ ಕ್ಲಾರಿಟಿ ಇರಲಿಲ್ಲ, ಬಿಕಾಸ್ ವಿ ವರ್ ಫ್ರಮ್ ಡಿಫೆನ್ಸ್ ಬ್ಯಾಕ್ಗ್ರೌಂಡ್. ನಮ್ಮ ತಂದೆಯವರು ಆರ್ಮಿಯಲ್ಲಿ ಕೆಲಸ ಮಾಡ್ತಿದ್ರು. ಸೊ ನಮಗೆ ಎಲ್ಲ ಎಕ್ಸ್ಪೋಜರ್ ಇತ್ತು ಸ್ಕೂಲಲ್ಲಿ. ಒಂದು ಟಾಪ್ ಪ್ರೈವೇಟ್ ಸ್ಕೂಲ್ ಥರ ಅಲ್ಲ, ಬಟ್ ಎಸ್ ಅ ಗವರ್ಮೆಂಟ್ ಸ್ಕೂಲ್, ಫೈನ್. ಸೊ ಅವಾಗ ಏನಾಯಿತು, ನಾವು ಈ ಥರ ನನ್ನ ಏನು ಸಿಚುವೇಶನಲ್ಲಿ ಇದ್ದೀವಿ ಆ ಸೇಮ್ ಸಿಚುವೇಶನಲ್ಲಿ ಸುಮಾರು ಸ್ಟೂಡೆಂಟ್ಸ್ ಇರ್ತಾರೆ. ಸೊ ನಾವು ಸ್ಟಾರ್ಟ್ ಹೇಗೆ ಮಾಡಿದ್ದೀವಿ ಅಂತ ನಮ್ಮ ಜೂನಿಯರ್ಸ್ಗೆ ಗೈಡೆನ್ಸ್ ಕೊಟ್ಟು ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಫ್ರೆಂಡ್ಸು, ನಮ್ಮ ರಿಲೇಟಿವ್ಸು, ಅವ್ರು ಯಾರೋ ಗೊತ್ತಿರೋರು ಇರ್ತಾರೆ, ಅವ್ರ ಜೊತೆ ನಾವು ಕೂರಿಸ್ಕೊಂಡು ಓಕೆ ನೀವು ಆ ಕೋರ್ಸ್ ತೊಗೊಬಹುದು, ಈ ಕೋರ್ಸ್ ತೊಗೊಬಹುದು ಅಂತ ನಮಗೂ ಒಂದು ಐಡಿಯಾ ಬಂತು. ಓಕೆ ಈ ಥರ ಒಂದು ಸಂಸ್ಥೆನ ಶುರು ಮಾಡೋಣ. ಸೊ ಅವಾಗ ನಾವು 2008 ಅಲ್ಲಿ ಒಂದು ಫ್ರೀಲಾನ್ಸರ್ ಥರ ಒಂದು ಪಾಕೆಟ್ ಮನಿ ಏನಾದರೂ ಮಾಡೋಣ ಥರ ಶುರು ಮಾಡಿದ್ದೀವಿ. ನನಗೆ ಐಡಿಯಾನೇ ಇರಲಿಲ್ಲ ಈ ಥರ ನಾವು ಕಂಪ್ನಿ ಎಸ್ಟಾಬ್ಲಿಷ್ ಮಾಡ್ತೀವಿ ಅಂತ. ಮತ್ತೆ 2015 ಅಲ್ಲಿ ನಮ್ಮ ಸುಮಾರು ಫ್ರೆಂಡ್ಸ್ ಹೇಳಿದ್ರು, ನಮ್ಮ ರಿಲೇಟಿವ್ಸ್ ಎಲ್ಲ ಹೇಳಿದ್ರು, ನೀವು ಚೆನ್ನಾಗಿ ಮಾಡ್ತಾ ಇದ್ದೀರಾ, ಒಂದು ಸೆಟಪ್ ಮಾಡಿಸೋ. ಇದು ಪ್ಲಾನ್ ಮಾಡಿ ನೀವು. ಹಾ, ಸೊ ಪ್ಲಾನ್ ಮಾಡಿಬಿಟ್ಟು ಒಂದು ಕಂಪನಿ ಅವಾಗ ನಾವು ರಿಜಿಸ್ಟರ್ ಮಾಡಿದ್ದೀವಿ, ಶುರು ಮಾಡಿದ್ದೀವಿ. ಸೊ ಹಂಗಿತ್ತು. ಈಗ ಅವಾಗಿಂದ ಆಲ್ಮೋಸ್ಟ್ ನಾವು ಮೋರ್ ದೆನ್ 5 lakh ಸ್ಟೂಡೆಂಟ್ಸ್ಗೆ ಗೈಡ್ ಮಾಡಿದ್ದೀವಿ ಅಕ್ರಾಸ್ ದ ಕಂಟ್ರಿ. ಆಸ್ ವೆಲ್ ಆಸ್ ನಾವು ನಮ್ಮ ಮೈಂಡಲ್ಲಿ ಏನಿದೆ, ನಮ್ಮ ಸ್ಟೂಡೆಂಟ್ಸು ಹೊರಗಡೆ ಹೋಗ್ತಾ ಇದ್ದಾರೆ, ಅಬ್ರಾಡ್ ಹೋಗ್ತಾ ಇದ್ದಾರೆ ಹೈಯರ್ ಎಜುಕೇಷನ್ಗೆ. ಸೊ ನಾವು ಈಗ ನಮ್ಮ ನೆಕ್ಸ್ಟ್ ಪ್ಲಾನಿಂಗ್ ಏನಿದೆ, ಅಬ್ರಾಡ್ ಇಂದ ಸ್ಟೂಡೆಂಟ್ಗೆ ಇಲ್ಲಿ ಕರ್ಸೋಣ ಅಂತ. ಓಕೆ 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 ಓಕೆ. ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಸಹಾಯವನ್ನ ಮಾಡೋಕೆ ಮುಂದಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಬಹಳ ಚೆನ್ನಾಗಿ ಬ್ರೀಫ್ ಕೊಟ್ಟರು. ನಿಮಗೂ ಕೂಡ ಇದ್ರ ಬಗ್ಗೆ ಈಗ ಒಂದು ಐಡಿಯಾ ಬಂದಿರುತ್ತೆ. ಸರ್, ನೀವು ಹೇಳಿದ್ರಿ ನಮ್ಮಲ್ಲಿರುವಂತಹ ವಿದ್ಯಾರ್ಥಿಗಳು ಅಬ್ರಾಡ್ ಅಂತ ಓದಕ್ಕೆ ಹೋಗೋದೇ ಜಾಸ್ತಿ, ಕೆಲಸದ ಜೊತೆಗೆ ಓದ್ಲಿಕ್ಕೂ ಹೋಗ್ತಾ ಇದ್ದಾರೆ. ಬಟ್ ನಮ್ಮ ಒಂದು ಎಥಿಕ್ಸ್ ಅಥವಾ ನಮ್ಮ ಪ್ರಿನ್ಸಿಪಲ್ ಏನು ಅಂತ ಹೇಳಿದ್ರೆ ಅಲ್ಲಿರೋರನ್ನ ಇಲ್ಲಿ ಕರ್ಸೋದು ನಮ್ಮ ಪ್ಲಾನ್ ಅಂತ ನೀವು ಹೇಳಿದ್ರಿ. ಸೊ ಅಲ್ಲಿಗೆ ನಿಮ್ದು ಪ್ಲಾನ್ ಇಡು ಅನ್ನುವಂಥದ್ದು ಬರೀ ಬೆಂಗಳೂರಿನಲ್ಲಿ ಮಾತ್ರ ಇಲ್ಲ ಅಂದಂಗಾಯ್ತು? ಇಲ್ಲ, ಎಲ್ಲೆಲ್ಲಿಂದ? ಸೊ ನಾವು ರೀಸೆಂಟ್ ಆಗಿ 4 months ಬ್ಯಾಕ್ ಫಸ್ಟ್ ಇಂಟರ್ನ್ಯಾಷನಲ್ ಆಫೀಸ್ ಸೆಟಪ್ ಮಾಡಿದ್ದೀವಿ ದುಬೈಯಲ್ಲಿ. ಅದಕ್ಕಿಂದೆ ನಾವು ಗುರುಗ್ರಾಮ್ ಅಲ್ಲಿ ನಮ್ಮ ಆಫೀಸ್ ಒಂದಿದೆ, ಡೆಲ್ಲಿ. ಅದಾದ್ಮೇಲೆ ಒಂದು ಆಫೀಸ್ ಗುವಾಹಟಿಯಲ್ಲಿದೆ, ಇನ್ನೊಂದು ಆಫೀಸ್ ಮಣಿಪುರ್ ಅಲ್ಲಿದೆ. ಸುಮಾರು ಪ್ಲಾನಿಂಗ್ಸ್ ಇದೆ. ಫ್ಯೂಚರ್ ಅಲ್ಲಿ ನಾವು ಮಹಾರಾಷ್ಟ್ರ, ಮುಂಬೈಯಲ್ಲಿ ಒಂದು ಆಫೀಸ್ ಮಾಡಬೇಕು ಆ ಥರ ಒಂದು ಪ್ಲಾನ್. ಓಕೆ. ಈ ಪ್ಲಾನ್ ಇಡುವ ಬಗ್ಗೆ ಮೇಡಮ್, ಈಗ ಕೆಲವೊಂದು ಕೋರ್ಸ್ಗಳು ಹೇಗಿರುತ್ತೆ ಅಂದ್ರೆ UG ಮತ್ತು PG ಅದನ್ನು ಬಿಟ್ಟು ಬೇರೆ ರೀತಿಯಲ್ಲಿ ಈ ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತೆಲ್ಲ ತಗೊಂಡಾಗ ಕೆಲವರಿಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾನೇ ಇರಲ್ಲ. ಈ ರೀತಿಯೂ ಕೋರ್ಸ್ ಇರುತ್ತೆ ಅಂತಾನೆ ಗೊತ್ತಿರಲ್ಲ. ಅದ್ರ ಬಗ್ಗೆನೂ ಕೂಡ ನೀವು ಬ್ರೀಫ್ ಮಾಡ್ತೀರಾ ಅಲ್ಲಿಗೆ ಬಂದಾಗ? ಹೌದು ಮೇಡಮ್, ಪ್ರತಿಯೊಂದು ಕೋರ್ಸಸ್ ನೀವೇ ಹೇಳ್ದಾಗೆ ನಾನೇ ಹೇಳ್ದೆ. ಇವಾಗ ಒಂದು ಇಂಜಿನಿಯರಿಂಗ್ ಅಂತ ಬಂದಾಗ ಜನಕ್ಕೆ ಏನಂದ್ರೆ ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಸೈನ್ಸ್ ಅಥವಾ ಒಂದು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್. ಮೋಸ್ಟ್ಲಿ ಐವ್ ಸೀನ್ ಲಾಟ್ ಆಫ್ ಪೀಪಲ್, ಐ ಥಿಂಕ್ ಆಂಧ್ರದಿಂದ ಎಸ್ಪೆಷಲಿ ಒಂದು ಕ್ಯಾಂಡಿಡೇಟ್ ಬಂದ್ರೆ ಅಥವಾ ಒಂದು ನಾರ್ತ್ ಇಂದ ಒಂದು ಪ್ಲೇಸ್ ಇಂದ ಒಂದು ಕ್ಯಾಂಡಿಡೇಟ್ ಬಂದ್ರೆ ಕಂಪ್ಯೂಟರ್ ಸೈನ್ಸ್ ಬೇಕು, ನನಗೆ ಓನ್ಲಿ ಕಂಪ್ಯೂಟರ್ ಸೈನ್ಸ್ ಬೇಕು. ಐ ಥಿಂಕ್ ದೇರ್ ಆರ್ ಡಿಫ್ರೆಂಟ್ ಕೋರ್ಸಸ್ ವಿಚ್ ಹ್ಯಾಸ್ ವೆರಿ ಗುಡ್ ಡಿಮ್ಯಾಂಡ್ ನೌ. ಲೈಕ್ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗ್ ಆಗಿರಬಹುದು, ಇವಾಗ ಒಂದು ಡಿಮ್ಯಾಂಡಿಂಗ್ ಅಲ್ಲಿರೋದು. ಅಥವಾ ಒಂದು ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ ವಿಚ್ ಇಸ್ ಅ ವೆರಿ ರೇರ್ ಬ್ರಾಂಚ್ ಅಂತ ಹೇಳ್ಬೋದು, ಮೆಡ್ ಎಲೆಕ್ಟ್ರಾನಿಕ್ಸ್. ಅಥವಾ ಲೆಟ್ಸ್ ಸೇ ಒಂದು ಪೆಟ್ರೋಲಿಯಂ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್ ಅಂತ ಬಂದಾಗ, ಅಥವಾ ಡಿಗ್ರಿ ಅಂತ ಬಂದಾಗ
ಲಿಬರಲ್ ಆರ್ಟ್ಸ್ ಅಥವಾ ಫೈನ್ ಆರ್ಟ್ಸ್ ಆಗಿರಬಹುದು, ಅಥವಾ ಹೋಟೆಲ್ ಮ್ಯಾನೇಜ್ಮೆಂಟ್, ಹಾಸ್ಪಿಟಾಲಿಟಿ ಅಂಡ್ ಹೋಟೆಲ್ ಮ್ಯಾನೇಜ್ಮೆಂಟ್ ಆಗಿರಬಹುದು, ಲೆಟ್ಸ್ ಸೇ BBA ಏವಿಯೇಷನ್ ಅಂಡ್ ಫ್ಯಾಷನ್ ಟೆಕ್ನಾಲಜಿ, ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಆಗಿರಬಹುದು, ಡಿಸೈನ್, ಪ್ರಾಡಕ್ಟ್ ಡಿಸೈನ್. ಐ ಥಿಂಕ್ ಸ್ಟೂಡೆಂಟ್ಗೆ ಗೊತ್ತಿಲ್ಲದಿರುವಂತಹ ಸುಮಾರು ಕೋರ್ಸಸ್ ಇದೆ ಅಂಡ್ ಸ್ಪೆಷಲೈಸೇಷನ್ಸ್ ಇದೆ. ಪ್ಲಾನೆಡ್ನ ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಮತ್ತು ಯಾವಾಗ ಮಾಡಬೇಕು? ಇಟ್ಸ್ ನಾಟ್ ದಟ್ ಸ್ಟೂಡೆಂಟ್ ಇವಾಗ 12th ಎಕ್ಸಾಮ್ಸ್ ಆಗಿದೆ, ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ, ನೀವು ಕಾಂಟ್ಯಾಕ್ಟ್ ಮಾಡ್ತೀರಾ, ಅಡ್ಮಿಷನ್ ಗೈಡೆನ್ಸ್ ಕೊಡ್ತೀವಿ ಅಥವಾ ಒಂದು ಕರಿಯರ್ ಕೌನ್ಸಿಲಿಂಗ್ ಕೊಡ್ತೀವಿ ಅಂತ ಅಲ್ಲ. ಐ ಥಿಂಕ್ ಒಂದು ಸ್ಟೂಡೆಂಟ್ ಎಕ್ಸಾಮ್ ಬರೀಲಿಕ್ಕೂ ಮುಂಚೆ ನಮ್ಮ ಕೌನ್ಸಿಲರ್ಸ್, ಎಕ್ಸ್ಪರ್ಟ್ ಕೌನ್ಸಿಲರ್ಸ್ ಒಂದು ಪ್ಯಾರೆಂಟ್ಸ್ ಜೊತೆಗೆ ಕನೆಕ್ಟ್ ಆಗಿ ಹೇಗೆ ಪ್ಲಾನ್ ಮಾಡ್ತಿದ್ದೀರಾ ಒಂದು ಫ್ಯೂಚರ್ನ, ಅಥವಾ ಎಕ್ಸಾಮ್ಸ್ನ ಹೇಗೆ ಪ್ರಿಪೇರ್ ಮಾಡಿದ್ದೀರಾ, ಏನಾದರೂ ಗೈಡೆನ್ಸ್ ಬೇಕಾ, ಏನಾದರೂ ಮೆಟೀರಿಯಲ್ಸ್ ಬೇಕಾ ಪ್ರಿಪೇರ್ ಆಗ್ಲಿಕ್ಕೆ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಒಂದು ಎಕ್ಸ್ಪರ್ಟ್ಸ್ ಎಲ್ಲ ನಿಮ್ಮಲ್ಲಿ ಇದ್ದಾರೆ. ಖಂಡಿತವಾಗ್ಲೂ ಹೌದು. ಪ್ರತಿಯೊಂದು ಕೌನ್ಸಿಲರ್ಸ್ ವೆಲ್ ಎಕ್ಸ್ಪೀರಿಯನ್ಸ್ಡ್ ಕೌನ್ಸಿಲರ್ಸ್ ಇದ್ದಾರೆ, ಸೀನಿಯರ್ ಕೌನ್ಸಿಲರ್ಸ್ ಆಗಿರಬಹುದು ಅಥವಾ ಟೆಲಿ ಕೌನ್ಸಿಲರ್ಸ್ ಆಗಿರಬಹುದು ಇದ್ದಾರೆ. ಅಂಡ್ ರಿಸರ್ಚ್, ಐ ಹ್ಯಾವ್ ಟು ಟೆಲ್ ಅಬೌಟ್ ದಿಸ್, ನಮ್ಮಲ್ಲಿ ಒಂದು ಡೆಡಿಕೇಟೆಡ್ ರಿಸರ್ಚ್ ಟೀಮ್ ಇದೆ. ಕಂಪ್ಲೀಟ್ ಅವರೊಂದು ಅಕಾಡೆಮಿಕ್ಸ್ ನ ಕಂಪ್ಲೀಟ್ ಮಾಡೋವರೆಗೂ ನಾವು ಪ್ಲಾನೆಡ್ ಅವ್ರ ಜೊತೆಲಿ ಇರ್ತೀವಿ, ಒಂದು ಡೆಡಿಕೇಟೆಡ್ ಲೋಕಲ್ ಗಾರ್ಡಿಯನ್ ಆಗಿ ಅಂತ ಹೇಳ್ಬೋದು ಪ್ಲಾನೆಡ್. ಸೊ ಅಂದ್ರೆ ಅಲ್ಲಿಗೆ ವೀಕ್ಷಕರೇ ಒಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಚಿಕ್ಕ ಎಕ್ಸಾಂಪಲ್ ಕೊಡೋದ್ರ ಮುಖಾಂತರ ಪ್ಲಾನೆಡ್ ಏನು ಅನ್ನೋದನ್ನ ನಿಮ್ ಗಮನಕ್ಕೆ ತರಕ್ಕೆ ಪ್ರಯತ್ನ ಪಡ್ತೀನಿ ನಾನು. ನಿಮ್ಮ ಮನೆ ಸುತ್ತಮುತ್ತ ಇರೋ ಕಿರಾಣಿ ಅಂಗಡಿಗಳೇ ನಿಮ್ಗಳಿಗೆ ಎಲ್ಲೆಲ್ಲಿ ಏನೇನಿದೆ ಅಂತ ಗೊತ್ತಿರಲ್ಲ. ಹಿಂಗಿರುವಾಗ ಓವರ್ ಆಲ್ ನಮ್ಮ ಕಂಟ್ರಿ ಅಂತ ತಗೊಂಡಾಗ ವಿದ್ಯಾಸಂಸ್ಥೆಗಳು ಬಹಳ ಕಾಂಪಿಟೇಷನ್ ಅಲ್ಲಿ ಮುನ್ನುಗ್ತಾ ಇದೆ, ನಾ ಮುಂದೆ ತಾ ಮುಂದೆ ಅಂತ. ಅದು ಫೆಸಿಲಿಟೀಸ್ ವಿಚಾರದಲ್ಲಾಗಿರ್ಬೋದು, ಫ್ಯಾಕಲ್ಟಿ ಆಗಿರ್ಬೋದು, ಹೀಗೆ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಈ ಕಾಂಪಿಟೇಷನ್ ಅಲ್ಲಿ ಇರುವಾಗ ನನ್ನ ಮಗ ಅಥವಾ ಮಗಳು ಯಾವ ಕಾಲೇಜ್ ಅಥವಾ ಯಾವ ಕ್ಯಾಂಪಸ್ಸಿಗೆ ಹೋಗಬೇಕು ಅನ್ನುವಂತಹ ಪ್ಲಾನಿಂಗ್ಸ್ ನಿಮ್ಮಲ್ಲಿದ್ರೆ ಅಥವಾ ಯೋಚನೆ ನಿಮ್ಮಲ್ಲಿದ್ರೆ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗಿರುವಂಥದ್ದು ಪ್ಲಾನೆಡು. ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಒಂದೇ ಕಡೆ ಉತ್ತರ ಸಿಗುವಂಥದ್ದು. ಅದು ನೀವು ನಮ್ಮ ಸ್ಟೇಟಲ್ಲಿ ಓದಿಸಿ ಮಕ್ಕಳನ್ನ ಅಥವಾ ಬೇರೆ ಕಡೆ ಕಳಿಸ್ಬೇಕು ಅಂತಿದ್ರೆ ಬೇರೆ ಕಡೆ ಎಲ್ಲಿ ಹುಡ್ಕೊ ಬರ್ತೀರಿ, ಫೆಸಿಲಿಟೀಸ್ ಹೇಗಿದೆ ಅಂತ ಎಲ್ಲಿ ಇನ್ಫಾರ್ಮೇಶನ್ ತಗೊಳ್ತೀರಿ, ಅಲ್ಲಿಗೆ ಹೋಗಬೇಕು. ಇಡೀ ದಿನಗಳು ಹೋಗುತ್ತೆ. ಹಾಗಿರುವಾಗ ನೀವು ಇಲ್ಲಿ ಬಂದು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಅವರು ಉತ್ತರ ಕೊಡ್ತಾರೆ. ಸೊಲ್ಯೂಷನ್ ಮುಖಾಂತರ ನಿಮ್ಮ ಮಕ್ಕಳ ಮುಂದಿನ ಉಜ್ವಲ ಭವಿಷ್ಯಕ್ಕೆ ಅವರು ಸಹಾಯ ಮಾಡ್ತಾರೆ ಅಂತ. ಓಕೆ, ನಾವು ಇಲ್ಲಿ ತನಕ UG PG ಬಗ್ಗೆ ಮಾತಾಡಿದ್ವಿ. ಈಗ ಇನ್ನೊಂದು ಪ್ರಶ್ನೆ, ಕೆಲವೊಂದು ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ತಿರ್ತಾರೆ ಮಕ್ಕಳು, ಅಂಥವ್ರುಗಳಿಗೂ ಕೂಡ ನಿಮ್ಮಲ್ಲಿ ಏನಾದರೂ ಕನ್ಸಲ್ಟ್ ಮಾಡೋದ್ರಿಂದ ಡೀಟೇಲ್ಸ್ ಸಿಗೋದೇನಾದ್ರೂ ಸಿಗುತ್ತೆ? ಖಂಡಿತವಾಗ್ಲೂ. ಅದು ಆಗ್ಲೇ ಹೇಳ್ದಾಗೆ ಕೋಚಿಂಗ್ ಆಗಿರಬಹುದು, ಅಥವಾ ಒಂದು ನೀಟ್ ಗೈಡೆನ್ಸ್, ಒಂದು ನೀಟ್ ಕೋಚಿಂಗ್ ಕ್ಲಾಸಸ್ ನೋಡ್ತಿದ್ವಿ, ಅಥವಾ ಒಂದು KCET ಎಂಟ್ರೆನ್ಸ್ ಎಕ್ಸಾಮ್ ಕಾಮೆಡ್ಗೆ ಆಗಿರ್ಬೋದು, ಅಥವಾ ಯಾವುದೇ ಒಂದು ನ್ಯಾಷನಲ್ ಲೆವೆಲ್ ಎಂಟ್ರೆನ್ಸ್ ಎಕ್ಸಾಮ್, ಕಾಲೇಜ್ ಲೆವೆಲ್ ಹೇಗೆಲ್ಲ ಇರ್ಬೋದು, ಒಂದು ಕ್ವೆಶನ್ ಪ್ಯಾಟರ್ನ್ ಹೇಗೆಲ್ಲ ಇರಬಹುದು, ಅಥವಾ ಹೇಗೆ ನಾನು ಪ್ರಿಪೇರ್ ಆಗಬೇಕು, ಅಥವಾ ನಾನೊಂದು ಪರ್ಟಿಕ್ಯುಲರ್ ಕೋಚಿಂಗ್ ಕ್ಲಾಸಸ್ ನೋಡ್ತಿದ್ದೀನಿ, ಏನಾದರೂ ಗೈಡೆನ್ಸ್ ಸಿಗುತ್ತಾ ಅಂದ್ರೆ ಅದು ನಮಗೆ ಪ್ಲಾನೆಡುಗೆ ಐ ಥಿಂಕ್ ಇಟ್ ಆಸ್ ಅ ಸರ್ವಿಸ್. ನಾವು ಒಂದು ಸರ್ವಿಸ್ ಆಗಿ ಪ್ಲಾನೆಡು ಒಂದು ಗೈಡೆನ್ಸ್ ಕೊಡ್ತಿದೆ ಆಲ್ ಓವರ್ ಕರ್ನಾಟಕ, ಐ ಬಿಲೀವ್ ಆಲ್ ಓವರ್ ಇಂಡಿಯಾ. ನಾವು ಆಲ್ ಓವರ್ ಇಂಡಿಯಾ ನಾವು ಅವ್ರಿಗೆ ದೋ ಇಟ್ ಇಸ್ ನಾಟ್ ಆರ್ ಪಾರ್ಟ್, ನಾವು ಒಂದು ಹೆಲ್ಪ್ ಮಾಡ್ಲಿಕ್ಕೆ ಸ್ಟೂಡೆಂಟ್ಸ್ಗೆ ಒಂದು ಕನೆಕ್ಷನ್ಸ್ ನ ಮಾಡ್ಕೊಡ್ತೀವಿ ಅವ್ರಿಗೆ, ಸ್ಟೂಡೆಂಟ್ಗೆ. ಓಕೆ, ದೋ ಅವ್ರು ನಮ್ಮ ಹತ್ರ ಅಡ್ಮಿಷನ್ ತಗೊಳ್ತಾರ ಬಿಡ್ತಾರ, ದಟ್ ಇಸ್ ನಾಟ್ ಆರ್ ಫೋಕಸ್. ಆಸ್ ಐ ಟೋಲ್ಡ್ ಯು, ಐ ಥಿಂಕ್ ಒಂದು ಹೇಳ್ತೀನಿ ನೋಡಿ, ಆಲ್ ಓವರ್ ಕರ್ನಾಟಕ ಅಥವಾ ಆಲ್ ಓವರ್ ಇಂಡಿಯಾ ಅಂತಾನೆ ತಗೊಂಡ್ರೆ ಮೋಸ್ಟ್ ಆಫ್ ದ ಕ್ಯಾಂಡಿಡೇಟ್ಸ್ ಐ ಥಿಂಕ್ ನಮಗೆ ಒಂದು ರೆಫರೆನ್ಸ್ ಅಲ್ಲಿ ಬರ್ತಾರೆ. ಅಂದ್ರೆ ಓಕೆ, ಪ್ಲಾನೆಡು ಅಲ್ಲಿ ನಾನು ಗೈಡೆನ್ಸ್ ತಗೊಂಡಿದ್ದೀನಿ, ನನಗೆ ಈ ತರ ಕಾಲೇಜ್ ಸಿಕ್ಕಿದೆ, ಹೀಗೆ ಸಿಕ್ಕಿದೆ, ಹೋಗಿ ಅಂತ. ಅಂಡ್ ಅದೇ ರೀತಿ ಒಂದು ಕೋಚಿಂಗ್ ಆಗಿರ್ಬೋದು, ಒಂದು ಟ್ಯೂಷನ್ಸ್ ಆಗಿರ್ಬೋದು, ಅಥವಾ ಒಂದೇನೋ ಒಂದು ಪ್ರಾಬ್ಲಮ್ ಆಗಿದೆ ಸ್ಟೂಡೆಂಟ್ಗೆ, ಎಂಟ್ರೆನ್ಸ್ ಎಕ್ಸಾಮ್ಸ್ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಎಸ್, ವಿ ಆರ್ ದೇ ಟು ಗೈಡ್. ಈಗ ಸರ್ ನೀವು ಹೇಳಿ, ಇಲ್ಲಿ ತನಕ ನಿಮ್ಮನ್ನ ಸಾವಿರಾರು ಜನ ನಿಮ್ಮ ಪ್ಲಾನೆಡುಗೆ ಬಂದಿರ್ತಾರೆ, ಕೆಲವೊಂದು ಡೌಟ್ಸ್ಗಳನ್ನು ಕೇಳಿರ್ತಾರೆ. ಸೊ ಅಲ್ಲಿಗೆ ಡೌಟ್ಸ್ಗಳ ಸರಮಾಲಿಯೇ ನಿಮ್ಮ ಹತ್ರ ಇರುತ್ತೆ, ಏನೇನು ಕ್ವೆಶನ್ ಕೇಳ್ಕೊ ಬಂದಿರ್ತಾರೆ ಅಂತ. ಕೆಲವೊಂದನ್ನೇ ನೀವು ಹೇಳೋದಾದ್ರೆ ಈ ರೀತಿಯಾಗೂ ಇತ್ತು, ಇಂಥದನ್ನ ನಾವು ಸಾಲ್ವ್ ಮಾಡಿದ್ವಿ ಅನ್ನುವಂತಹ ಎಕ್ಸಾಂಪಲ್ಸ್ ಕೊಡ್ಬೋದಾ? ಸೊ ಆ ಥರ ಇದ್ದಿದ್ರೆ ಲಾಸ್ಟ್ ಇಯರ್ ನಮ್ಮ ಹತ್ರ ಒಂದು ಸ್ಟೂಡೆಂಟ್ ಬಂದರು, ಕಾವ್ನಾ ಪಾಟೀಲ್ ಅಂತ. ಓಕೆ, ಅವ್ರ ಮೈಂಡಲ್ಲಿ ಏನಿತ್ತು, ನನಗೆ ಅಷ್ಟು ಸ್ಕೋರು ಬರಲಿಲ್ಲ, ಮತ್ತೆ ನಮ್ಮ ತಂದೆಯವ್ರದ್ದು ತಾಯಿಯವ್ರದ್ದು ಅಷ್ಟು ಬಜೆಟ್ನೂ ಇಲ್ಲ, ಸೊ BDS ಮಾಡೋಣ ಅಂತ ಅವ್ರು ನನ್ನ ಹತ್ರ ಬಂದರು. ನಾನು ಅವ್ರಿಗೆ ಫುಲ್ ಗೈಡ್ ಮಾಡಿದೆ. ಓಕೆ, ಈ ಥರ ಇಷ್ಟು ಬಜೆಟಲ್ಲಿ ಮಾಡಬಹುದು, ಇಷ್ಟು ಹಾಸ್ಟೆಲ್ ಫೀಸ್ ಇರುತ್ತೆ, ಇಷ್ಟು ಮಿಸ್ಲೇನಿಯಸ್ ಫೀಸ್ ಎಲ್ಲ ಇರುತ್ತೆ. ಮತ್ತು ನಾವು ಯಾರೋ ಬಂದರೆ ಫಸ್ಟ್ ಅವ್ರನ್ನ ಗೈಡ್ ಮಾಡ್ತೀವಿ, ಅದಾದಮೇಲೆ ಕ್ರಾಸ್ ಚೆಕ್ ಮಾಡ್ತೀವಿ. ಕ್ರಾಸ್ ಚೆಕ್ ಅಂದರೆ ಅವ್ರ ಮೆಂಟಾಲಿಟಿ ಏನಿದೆ, ಅವ್ರ ಇಷ್ಟ ಆ್ಯಕ್ಚುಯಲ್ ಆಗಿ ಏನಿದೆ. ಮತ್ತು ಅವರೇ ಹೇಳಿಬಿಟ್ರು, ಇಲ್ಲ ಸರ್ ನಮ್ಮ ಮೈಂಡಲ್ಲಿ ಇತ್ತು ಒಂದು MBBS ಮಾಡೋಣ ಅಂತ. ಸೊ ಅವ್ರಿಗೆ ನಾನು ಏನು ಹೇಳಿದೆ, ಈಗ ನೀವು ಎನಿವೇಸ್ ಅಬೌಟ್ 20 lakhs ಸ್ಪೆಂಡ್ ಮಾಡ್ತೀರಾ ನಿಮ್ಮದು UG ಮೇಲೆ, BDS ಮೇಲೆ, ಏನಾದರೂ ಒಂದು ಲೋನ್ದು ವ್ಯವಸ್ಥೆ ಮಾಡಿಸೋಪ್ಪ.
ಏನಾದರೂ ನಿಮ್ಮದು ಏನಿದೆ ಪ್ರಾಬ್ಲಮ್ಮು ಆ ಬ್ಯಾಂಕ್ ಜೊತೆ ಒಂದ್ಸಲಿ ಡಿಸ್ಕಸ್ ಮಾಡು. ನಾವು ಏನಿದೆ ನಿಮಗೆ ಒಂದು ಫೀಸಲ್ಲಿನೇ ಅಡ್ಮಿಷನ್ ಮಾಡಿಸ್ತೀವಿ, ಏನೋ ಡೊನೇಷನ್ ಆ ಥರ ಸಿಸ್ಟಮ್ ಇಲ್ಲ ಇಲ್ಲಿ. ಸೊ ನಾವು ಅವ್ರಿಗೆ ಗೈಡ್ ಮಾಡಿದ್ದೀವಿ, ಅವ್ರ ತಂದೆಯವ್ರಿಗೂ ಫುಲ್ ಖುಷಿ ಆಯಿತು ಅವಾಗ. ಸೊ ಅವ್ರ ಪ್ಲೇಸ್ಮೆಂಟ್ ಈಗ ಒಂದು ಟಾಪ್ ಮೋಸ್ಟ್ ಮೆಡಿಕಲ್ ಕಾಲೇಜ್ ದಯಾನಂದ ಸಾಗರ್ ಯೂನಿವರ್ಸಿಟಿ ಅಂತ ಅಲ್ಲಿ ಅವ್ರು ಪ್ಲೇಸ್ ಆಗಿದ್ದಾರೆ. ಅವ್ರಿಗೆ ಥ್ರೂ ಕೌನ್ಸಿಲಿಂಗ್ ಅರೌಂಡ್ ಏನು ಫೀಸ್ ಇತ್ತು ಗೌರ್ಮೆಂಟ್ದು, ಆ ಬರೀ ಫೀಸಲ್ಲಿ ನಾವು ಪ್ಲೇಸ್ ಮಾಡಿದ್ದೀವಿ. ಓಕೆ, ನಿಮ್ಮ ಪ್ಲಾನ್ ಎಡ್ಯೂನಲ್ಲಿ ಏನು ಕೆಲವೊಂದು ಕಾಲೇಜ್ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಟೈಅಪ್ ಆಗಿದೆ, ಅದನ್ನ ಬಿಟ್ಟು ಬೇರೆ ಕಾಲೇಜ್ಗಳಿಗೂ ನೀವು ಫೋಕಸ್ ಮಾಡೋದುಂಟಾ? ಈಗ ನಮ್ದು ಫೋಕಸ್ ಬರೀ ಯಾವುದೋ ಒಂದು ಕಾಲೇಜ್ ಮೇಲೆ ಇರಲ್ಲ. ಅದೇನಿದೆ ಟೈಅಪ್ ಆಗಿರೋದು ಕಾಲೇಜಸ್ ಅಲ್ಲಿ ಆಬ್ವಿಯಸ್ಲಿ ನಾವು ಪ್ಲೇಸ್ ಮಾಡೇ ಮಾಡ್ತೀವಿ. ಅದು ಡೆಫಿನೆಟ್ ಆಗಿ ಒಂದು ನಮ್ಮ ಸರ್ವಿಸ್ ಇದೆ, ಅವ್ರ ಜೊತೆನೂ ನಮ್ಗೊಂದು ರೆಸ್ಪಾನ್ಸಿಬಿಲಿಟಿ ಇದೆ B2B ಬಿಸ್ನೆಸ್ ಪ್ರಕಾರ. ಬಟ್ ಸ್ಟೂಡೆಂಟ್ಸ್ ಒಂದು ರಿಕ್ವೈರ್ಮೆಂಟ್ ಇರುತ್ತೆ. ಇವಾಗ ಅವ್ರಿಗೆ ಏನಿದೆ ಲೆಟಸ್ ಸೇ ಅವ್ರ ಸ್ಕೋರ್ ಒಂದು CET ಅಲ್ಲಿ 1600 ಬಂದಿದೆ. ಇವಾಗ 1600 ಅಲ್ಲಿ ಅವ್ರಿಗೆ ಅವ್ರ ಇಷ್ಟ ಇದೆ ಕಂಪ್ಯೂಟರ್ ಸೈನ್ಸ್ ಓದ್ಸಕ್ಕೆ, ಮಾರ್ಕೆಟ್ ಅಲ್ಲಿ ಡಿಮಾಂಡೆಡ್ ಕೋರ್ಸ್. ನಾನ್ ಅವಾಗ ಏನ್ ಹೇಳ್ತೀವಿ, ನೀವು ಯಾವುದೋ ಒಂದು ಬೆಟರ್ ಬ್ರಾಂಚಸ್ಗೆ ಹೋಗಿ, AIMLಗೆ ಯಾವ್ದು ಒಂದು ಲೆಟಸ್ RV ಅಲ್ಲಿ ನಿಮ್ಗೆ ಸಿಗ್ಬಿಡತ್ತೆ. ನಾವು ಪ್ಲೇಸ್ ಮಾಡ್ತೀವಿ ಮಾಡಲ್ಲ, ದಟ್ ಈಸ್ ಸೆಕೆಂಡ್ರಿ. ಸೊ ಹಂಗಲ್ಲ, ಬರೀ ಟೈ ಅಪ್ ಆಗಿರೋದ್ ಕಾಲೇಜಸ್ಗೆ ಪ್ಲೇಸ್ ಮಾಡ್ತೀನಿ ಅಂತ ಅಲ್ಲ. ಅವ್ರ ಬಜೆಟ್ ಮೇಲೆ ಮತ್ತೆ ಅವ್ರ ಸ್ಕೋರ್ ಮೇಲೆ ಏನಿದೆ ಅದ್ರ ಮೇಲೆ ನಾವು ಪ್ಲೇಸ್ ಮಾಡೋದು. ಓಕೆ, ಕೊನೆಯದಾಗಿ ಆಡಿಯನ್ಸ್ಗೆ ಏನ್ ಗೈಡೆನ್ಸ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ಆಡಿಯನ್ಸ್ಗೆ ಫಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ಗೆ ಯಾರೋ ಸ್ಟಾರ್ಟಿಂಗ್ ಇಂದ ನೀವು ಅಟ್ಲೀಸ್ಟ್ ಒಂದು 10th ಸ್ಟ್ಯಾಂಡರ್ಡ್ ಇಂದ ಪ್ಲಾನಿಂಗ್ ಮಾಡಿ. ಫಸ್ಟ್ ಆಫ್ ಆಲ್ ಏನಿದೆ ಒಂದು ಕ್ಲಾರಿಟಿ ಇರಬೇಕು. ಈಗ ನಾವು ಒಂದು ಎಜುಕೇಶನ್ ಒಂದು ಕಾಲೇಜ್ಗೆ ಜಾಯಿನ್ ಆದ್ಮೇಲೆ, ಒಂದು ಡಿಗ್ರಿಗೆ ಜಾಯಿನ್ ಆದ್ಮೇಲೆ ಅಥವಾ ಒಂದು ಇಂಜಿನಿಯರಿಂಗ್ ಮೆಡಿಕಲ್ಗೆ ಜಾಯಿನ್ ಆದ್ಮೇಲೆ ಸಫರ್ ಆಗ್ತೀವಿ. ಅದಕ್ಕೆ ಮುಂಚೆ ನೀವು 10th ಅಲ್ಲಿನೇ ನಿಮ್ಮ ಮೈಂಡ್ ಒಂದು ಪ್ಲಾನ್ ಮಾಡಬೇಕು, ಮತ್ತೆ ಒಂದು ಕ್ಲಾರಿಟಿ ಇರಬೇಕು. ಆ ಕ್ಲಾರಿಟಿ ಮೇಲೆ, ಆ ಪ್ಲಾನಿಂಗ್ ಮೇಲೆ ನೀವು ಏನಿದೆ ನಿಮ್ದು ಕೆಲಸ ಹಂಗಿರ್ಬೇಕು. ನೀವು ಆ ಕೋಚಿಂಗ್ಗೆ ಹೋಗ್ಬೇಕು ಅಥವಾ ನೀವು ಆ ಥರ ಸಬ್ಜೆಕ್ಟ್ಸ್ ತಗೊಬೇಕು ಅಥವಾ ಒಂದು ರಿಸರ್ಚ್ ಮಾಡಬೇಕು. ಆ ಥರ ಇದ್ದಿದೆ ಅವ್ರಿಗೆ ಸಜೆಷನ್. ಓಕೆ ಮೇಡಮ್, ನಿಮ್ಮ ಕಡೆಯಿಂದ? ಮೇಡಮ್ ಸರ್ ಹೇಳ್ದಾಗೆ ಐ ಥಿಂಕ್ ಒಂದು ಡಿಗ್ರಿ ಲೆವೆಲ್ ಅಂತ ಬರೋದು ಒಂದು ಲೈಫ್ ಡಿಸೈಡಿಂಗ್ ಫ್ಯಾಕ್ಟರ್ ಅಂತ ಹೇಳ್ಬೋದು. ಸೊ ನಮ್ಮಲ್ಲಿ ಮೋಸ್ಟ್ ಆಫ್ ದ ಕ್ಯಾಂಡಿಡೇಟ್ಸ್ ಬರೋರು ಪೇರೆಂಟ್ಸ್ ಹೇಳಿದ್ರು, ಸೊ ಅದಕ್ಕಾಗಿ ನಾನು ಇದನ್ನು ತೊಗೊಂಡ್ಬಿಟ್ಟೆ. ಪೇರೆಂಟ್ಸ್ ಮೆಂಟಲ್ ಪ್ರೆಷರ್ ಇತ್ತು, ಸೊ ಹಾಗಾಗಿ ನಾನು ಈ ಕೋರ್ಸ್ನ ಮಾಡ್ತಿದ್ದೀನಿ. ಬಟ್ ಇವಾಗ ಈ ಪ್ರೊಫೈಲಲ್ಲಿ ಹೋಗ್ತಿದ್ದೀನಿ, ನಾನು ಇಂಜಿನಿಯರಿಂಗ್ ಮಾಡಬೇಕಿತ್ತು ಅಥವಾ ಮೆಡಿಕಲ್ ಮಾಡಬೇಕಿತ್ತು. ಸೊ ಐ ಥಿಂಕ್ ನವ ಡೇಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ಒಂದು ಸ್ಟೂಡೆಂಟ್ ಮೈಂಡ್ ಸೆಟ್ ಏನಿದೆ, ಅವ್ರ ಇಂಟ್ರೆಸ್ಟ್ ಏನಿದೆ, ಪ್ಯಾಷನ್ ಏನಿದೆ, ಅದನ್ನು ಅರ್ಥ ಮಾಡಿಕೊಂಡು ಅದ್ರ ಪ್ರಕಾರ ಗೈಡೆನ್ಸ್ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಆ್ಯಂಡ್ ಪ್ಲಾನೆಡ್ ಇಸ್ ದ ರೈಟ್ ಪ್ಲೇಸ್ ಫಾರ್ ದ್ಯಾಟ್ ಟು ಗೈಡ್ ಯು ಇನ್ ಅ ರೈಟ್ ಪಾತ್ ಅಂತ ಹೇಳ್ಬೋದು. ವೆಲ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಬ್ಬರನ್ನು ಸ್ಟುಡಿಯೋಗೆ ಇನ್ವೈಟ್ ಮಾಡಿದ್ದು ನಮಗೂ ಕೂಡ ಬಹಳ ಖುಷಿ ಇದೆ. ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಪ್ಲಾನೆಡ್ ಬಹಳ ಒಳ್ಳೆ ಕೆಲಸವನ್ನ ಮಾಡ್ತಿದೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಬ್ಬರಿಗೂ ಕೂಡ. ಇನ್ನು ವೀಕ್ಷಕರೇ, ಇಷ್ಟೊತ್ತು ನಾವು ಈ ಪ್ಲಾನೆಡ್ ಏನು ಕೆಲಸವನ್ನ ಮಾಡ್ತಿದೆ, ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಮುಂದಿನ ಒಂದು ಸ್ಟಡಿ ಅಂತ ಬಂದಾಗ ಯಾವ ರೀತಿಯಾಗಿ ಸಹಾಯ ಮಾಡುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಹಾಗಾದ್ರೆ ಇವ್ರನ್ನ ಹೇಗಪ್ಪ ಕಾಂಟ್ಯಾಕ್ಟ್ ಮಾಡೋದು ಅನ್ನೋದು ನಿಮ್ಮ ಪ್ರಶ್ನೆ ಇರುತ್ತಲ್ವಾ? ಡೀಟೇಲ್ಸ್ ಇಲ್ಲಿರುತ್ತೆ, ಕಾಂಟ್ಯಾಕ್ಟ್ ಮಾಡ್ಬೋದು ನೀವು.